ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ ನಮಸ್ತೆ, ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ವಿವಿಧ ರೀತಿಯ ಜನ ಸಮುದಾಯಗಳ ಬದುಕು ಬವಣೆಯನ್ನು, ಅವರ ನೋವು ನಲಿವನ್ನು, ವಿಭಿನ್ನ ವಿಶೇಷ ಸ್ಥಳಗಳ ಅನುಭವಗಳನ್ನು ಕಟ್ಟಿಕೊಡುವಂಥ ಅಪರೂಪದ ಕಾರ್ಯಕ್ರಮ ನೋಡಿ ಸ್ವಾಮಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನಿವತ್ತು ನಿಮಗೆ ನೋಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯಲ್ಲಿರುವಂತಹ ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿನ ಚಿತ್ರಣ ಹೇಗಿದೆ, ಐತಿಹಾಸಿಕ ಪರಂಪರೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಶಿಲ್ಪಕಲೆಗಳ ನಾಡು, ಕಲೆ ಸಂಸ್ಕೃತಿ ಪರಂಪರೆಯ ನೆಲೆಬೀಡು. ಇಂತಹ ಕನ್ನಡ ನಾಡಿನ ಗತ ವೈಭವವನ್ನ ಸಾರುವ ಸ್ಮಾರಕಗಳು, ಶಾಸನಗಳು, ವೀರಗಲ್ಲುಗಳು ಇತಿಹಾಸದ ಕಥೆಯನ್ನ ಹೇಳುತ್ತವೆ. ಇಂತಹ ಇತಿಹಾಸದ ಸಾಕ್ಷಿ ಪ್ರಜ್ಞೆಯಾಗಿ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯಲ್ಲಿರುವ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇತಿಹಾಸದ ಪಳಿಯುಳಿಕೆಯಂತಿದೆ. My name is Dora and I'm from Hungary. Okay, so far I've really enjoyed this exhibition, and this is the first time for me in Bangalore, and I came to see this museum and it looks really interesting, and it's great to see even from the 3rd and the 4th century there are things what we can see today, and the paintings I've really enjoyed because they are so fine, like really detailed, and it's really interesting for me. I like it. And the carvings, there's the other things, the shapes of how they made it is beautiful, really beautiful. ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮುಖ್ಯ ಆಕರ್ಷಣೆ ಖ್ಯಾತ ಕಲಾವಿದ ವೆಂಕಟಪ್ಪ ಅವರ ಕಲಾ ಗ್ಯಾಲರಿ. ಈ ವೆಂಕಟಪ್ಪ ಚಿತ್ರಶಾಲೆಯಲ್ಲಿ ಚಿತ್ರ ಕಲಾವಿದರಾದ ವೆಂಕಟಪ್ಪ ಅವರು ಬರೆದಿರುವ ಅಪರೂಪದ ಚಿತ್ರಗಳನ್ನು ನೋಡಬಹುದಾಗಿದೆ. ಬುದ್ಧನ ಚಿತ್ರ, ವಿವಿಧ ಭಾವಗಳನ್ನ ಹೊರಸೂಸುವ ಭಾವನಾತ್ಮಕ ಚಿತ್ರಗಳು ನೋಡುಗರನ್ನ ಸೆಳೆಯುತ್ತವೆ. ಈ ಗ್ಯಾಲರಿಯಲ್ಲಿ ವೆಂಕಟಪ್ಪ ಅವರನ್ನ ನಿರ್ಮಿಸಲಾಗಿದ್ದು, ಪ್ರವಾಸಿಗರು ಮೊದಲು ಕಲಾವಿದ ವೆಂಕಟಪ್ಪ ಅವರ ಪ್ರತಿಮೆಗಳನ್ನ ಕಂಡು ಆನಂತರ ಅವರ ಕುಂಚದಲ್ಲಿ ಅರಳಿದ ಚಿತ್ರವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ.
ಕಲಾವಿದ ವೆಂಕಟಪ್ಪ ಅವರು ಬಳಸುತ್ತಿದ್ದ ಚಿತ್ರ ಪರಿಕರಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಅಂದಿನ ಮೈಸೂರು ಸರ್ಕಾರ 1966ರಲ್ಲಿ ಕಲಾವಿದ ವೆಂಕಟಪ್ಪ ಅವರ ಮ್ಯೂಸಿಯಂ ಅನ್ನ ಪ್ರಾರಂಭಿಸಿತು. ಮನುಷ್ಯನ ನಾಗರಿಕತೆಯನ್ನು ಪ್ರತಿಬಿಂಬಿಸುವಂತಹ ಮಣ್ಣಿನ ಕುಡಿಕೆಗಳಾಗ್ಬೋದು, ಕೊಡಲಿಗಳಾಗ್ಬೋದು, ಈಟಿ ಬರ್ಚಿಗಳಾಗ್ಬೋದು, ಹೀಗೆ ನಾಗರಿಕತೆಯನ್ನು ಅನಾವರಣಗೊಳಿಸಿದಂತಹ ಈ ಎಲ್ಲ ವಸ್ತುಗಳನ್ನು ನಾವಿಲ್ಲಿ ಕಾಣ್ಬೋದು. ಅದನ್ನು ನೋಡೋಣ ಬನ್ನಿ. ಪಾಚ್ಯ ವಸ್ತು ಸಂಗ್ರಹಾಲಯವನ್ನ ನೋಡುವುದಾದರೆ ಅಂದಿನ ಮೈಸೂರು ಸರ್ಕಾರ 1865ರಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನ ಪ್ರಾರಂಭವನ್ನ ಮಾಡಿತು. ಪಾರಂಪರಿಕ ಕಟ್ಟಡದಲ್ಲಿರುವ ಈ ಮ್ಯೂಸಿಯಂ ವಿಭಿನ್ನ ಕೆತ್ತನೆಯ ವಿಶೇಷ ಶಿಲ್ಪಕೃತಿಗಳನ್ನ ಒಳಗೊಂಡಿದೆ. ಈ ಶಿಲ್ಪಗಳು ಕರ್ನಾಟಕದ ಕಲೆ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತವೆ. आय एम श्रद्धा संदीप जाधव. इथे आम्ही फर्स्ट टाईमच आता व्हिजिट दिली आहे. तर पाहून इथले अँटिक पीस मस्त वाटतात आहेत. प्राचीन काळातले हे अँटिक पीस पाहून छान वाटते. म्हणजे ओळख झाली अँटिक पीसची. प्राचीन पद्धतीची रचना वगैरे कशी होती, आपला इतिहास वगैरे हे पाहून आपल्याला समजते. ಕರ್ನಾಟಕದ ರಾಜವಂಶಗಳಾದ ಗಂಗಾ ಕದಂಬ, ಚಾಲುಕ್ಯರ ಆಡಳಿತದ ಶೌರ್ಯ ಪರಿಕ್ರಮಗಳು, ಆ ಕಾಲದ ಧಾರ್ಮಿಕ ಆಚರಣೆಗಳನ್ನು ಪ್ರತಿಬಿಂಬಿಸುವ ಶಾಸನಗಳು, ಶಿಲ್ಪಾಕೃತಿಗಳು ಇಲ್ಲಿವೆ. ಇಂಥ ಶಿಲ್ಪಾಕೃತಿಗಳ ನಡುವೆ ನಿಂತರೆ ನಮ್ಮ ಮನಸ್ಸು ಗತಕಾಲದ ಲೋಕಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಕಾಲಭೈರವ, ದುರ್ಗಿ, ನಾಟ್ಯ ಭಂಗಿಯ ಶಿಲ್ಪಗಳು, ಬೌದ್ಧ, ಜೈನ ಧರ್ಮವನ್ನು ಸಾರುವ ಶಿಲ್ಪಾಕೃತಿಗಳು, ರಾಜವೈಭವ, ಕನ್ನಡ ಸಂಸ್ಕೃತಿಯನ್ನ ಸಾರುವ ಶಿಲ್ಪಕಲೆಯ ಶಿಲ್ಪಗಳು ಕಣ್ಮನವನ್ನ ಸೆಳೆಯುತ್ತವೆ.
ಸಂಗ್ರಹಾಲಯದಲ್ಲಿ ಮುಂದುವರೆದು ನೋಡುವುದಾದರೆ 10ನೇ ಶತಮಾನ 11ನೇ ಶತಮಾನದ ವಿಗ್ರಹಗಳು ನಮಗೆ ಗೋಚರಿಸುತ್ತವೆ. ಆಯಾ ಕಾಲಘಟ್ಟದ ನಾಟ್ಯಗಳು, ತಾಮ್ರಪಟಗಳು, ಶಿಲಾಶಾಸನಗಳು ನಮ್ಮನ್ನ ಬೆರಗುಗೊಳಿಸುತ್ತವೆ. ಇಲ್ಲಿನ ಸ್ಮಾರಕಗಳು, ಇಲ್ಲಿನ ಶಿಲ್ಪಕಲೆಗಳು ಒಂದೊಂದು ಕಥೆಯನ್ನು ಹೇಳುತ್ತವೆ. 11, 12, 13ನೇ ಶತಮಾನ ಹೀಗೆ ಇತಿಹಾಸದ ಕಾಲ ಗರ್ಭದಲ್ಲಿ ಅಡಗಿರುವಂತಹ ಈ ಶಿಲ್ಪಕಲೆಗಳು ನಮ್ಮ ಬದುಕನ್ನು, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಅದೇನು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಮ್ಯೂಸಿಯಂನ ಹೊರ ಆವರಣ ಸ್ವಚ್ಛವಾಗಿದ್ದು ಈ ಪ್ರಾಕೃತಿಕ ವಾತಾವರಣ ಪ್ರವಾಸಿಗರ ಮನಸ್ಸನ್ನ ಪ್ರಫುಲ್ಲಗೊಳಿಸುತ್ತೆ. ನಾನು ವರ್ಷ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು 20 ಇಯರ್ಸ್ ಆಯಿತು. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ವಿಸಿಟೆಡ್ ಟು ದಿಸ್ ಎಕ್ಸಿಬಿಷನ್. ಬಟ್ ಐ ಫೆಲ್ಟ್ ರಿಯಲಿ ನೈಸ್. ಇಟ್ಸ್ ರಿಯಲಿ ಆ್ಯಂಟಿಕ್ ಆ್ಯಂಡ್ ಸೂಪರ್ ಎಕ್ಸ್ಪೀರಿಯನ್ಸ್. Awesome, really it's awesome. And I haven't seen so many varieties ever. Really, everyone should be visit here. It's my request and personal opinion. Thank you. ಬೇರೆ ಬೇರೆ ರೀತಿಯ ಮರಗಿಡಗಳಿದ್ದು ಇವು ಪ್ರವಾಸಿಗರ ಮೈಮನವನ್ನ ತಂಪುಗೊಳಿಸುತ್ತವೆ. ಹೊರ ಆವರಣದಲ್ಲಿ ಮ್ಯೂಸಿಯಂ ಪಾರಂಪರಿಕ ಕಟ್ಟಡವನ್ನ ನೋಡುವುದೇ ಚಂದ. ಮ್ಯೂಸಿಯಂನ ಇನ್ನೊಂದು ವಿಭಾಗದಲ್ಲಿ ರಾಜ ಮಹಾರಾಜರು ಬಳಸುತ್ತಿದ್ದ ಕತ್ತಿ ಗುರಾಣಿಗಳು, ಯುದ್ಧದ ಸಂದರ್ಭದಲ್ಲಿ ಬಳಸುತ್ತಿದ್ದ ಪಿರಂಗಿ ಸಿಡಿಮದ್ದುಗಳು, ಈಟಿ, ಬರ್ಜಿ, ಕತ್ತಿ ಗುರಾಣಿ, ಖಡ್ಗ ಇವೆಲ್ಲವೂ ನಮಗೆ ಕಾಣಸಿಗುತ್ತವೆ. ಮನುಷ್ಯನ ನಾಗರಿಕತೆಗೆ ಶುರುವಾದ ಹಂತದಲ್ಲಿ ಬಳಸುತ್ತಿದ್ದ ಮಣ್ಣಿನ ಮಡಿಕೆಗಳು, ಲೋಹದ ವಸ್ತುಗಳು, ಇಟ್ಟಿಗೆ, ಮರದ ವಸ್ತುಗಳು ನಮ್ಮನ್ನ ಗತಕಾಲಕ್ಕೆ ಕರೆದೊಯ್ಯುತ್ತವೆ.
ಹೀಗೆ ನೋಡಿದಷ್ಟು ನೋಡಬೇಕೆನಿಸುವ ಇತಿಹಾಸವನ್ನ ಕಣ್ಮುಂದೆ ತಂದು ಅಚ್ಚರಿಗೊಳಿಸುವ ಬೆಂಗಳೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇತಿಹಾಸದ ಮೆರುಗಾಗಿದೆ. ಕೆಜೆಹಳ್ಳಿ ಸುರೇಶ್, ಸ್ಪೆಷಲ್ ಡೆಸ್ಕ್, ಮಯೂರ ನ್ಯೂಸ್. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯಲ್ಲಿರುವಂತಹ ವಸ್ತು ಸಂಗ್ರಹಾಲಯದ ಪರಂಪರೆ ಹೇಗಿತ್ತು ಮತ್ತು ಇಲ್ಲಿನ ಚಿತ್ರಣ ಹೇಗಿತ್ತು ಅಂತ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.